ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ಜೀವನದಲ್ಲಿ ಈ ನಂಬರ್ ಬಗ್ಗೆ ಪ್ರತಿಯೊಬ್ಬರು ಕೇಳ್ತಿರ್ತಾರೆ. ನಮಗೆ ಲಕ್ಕಿ ನಂಬರ್ ಯಾವ ಥರ ಇದೆ, ಯಾವ ಸಮಯದಲ್ಲಿದೆ, ಒಂದು ಹುಟ್ಟಿದಂಥ ನಂಬರ್ ಅಂತ ವ್ಯಕ್ತಿಗಳು ಯಾವ ಥರ ಇರ್ಬೋದು ಅನ್ನೋದು ಒಂದು ಪ್ರಸಂಗ ಪಡುತ್ತೆ. 1 ಮತ್ತು 10, 1 10, 1 ಅಂದರೆ 1 ನಂಬರ್, 10 ಅಂದರೆ ಮತ್ತು ಅದರಲ್ಲಿ 0 ಮಾಡಿದ್ರೆ ಅದು 1 ಬರುತ್ತೆ. ಅದು 2 ಸೇರಿದರೆ ಸೂರ್ಯ ಚಂದ್ರ ಆಗ್ತದೆ. ಆ ನಂಬರಲ್ಲಿ ಪ್ರತಿಯೊಬ್ಬರನ್ನು ಕೇಳ್ತಾರೆ, ನಾನು ಒಂದಿನ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀನಿ, ಆ ಡೇಟ್ ಆಫ್ ಬರ್ತ್ ನನಗೆ ಟೈಮ್ ಯಾವ ಥರ ಇರುತ್ತೆ, ಯಾವ ಥರ ಯೋಗ ಇದೆ ಅಂತ ಕೇಳ್ತಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ತಾಮ್ರದ ಬಳೆ ಕವಚ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸಿದ್ಧಿ ಮಾಡತಕ್ಕಂಥ ವಸ್ತು. ಇದರಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾಸೆ, ಪೌರ್ಣಮಿ, ಈ ವಸ್ತುದಲ್ಲಿ ತಾಮ್ರದ ತಗಡು, ಗಿಡಮೂಲಿಕೆಗಳು, ಭುಜಪತ್ರಿ, ಇದರಿಂದ ನಮಗೆ ಏನು ಅನುಕೂಲ ಅಂದರೆ ಮೇನ್ ಆರೋಗ್ಯ ಬಗ್ಗೆ, ನರದೃಷ್ಟಿ, ಅದರ ಬಾಡಿ ಒಳಗಡೆ ನರ ವೀಕ್ನೆಸ್ಸು, ನರ ತೊಂದರೆಗಳು ಮತ್ತು ಮನುಷ್ಯನಿಗೆ ಊಟ ನಿದ್ದೆ ಕರೆಕ್ಟವಾಗಿ ಬರೋದಿಲ್ಲ ಅಂಥವರಿಗೆ, ಮತ್ತು ಹಣಕಾಸಿನ ಸಮಸ್ಯೆ ಇದೆ, ಹಣ ನಮಗೆ ದುಡ್ಡೇ ಉಳಿತಾ ಇಲ್ಲ ಸ್ವಾಮಿ, ಏನು ಸಂಪಾದನೆ ಮಾಡಿದರೆ ಅದರಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದೆ, ಮತ್ತು ಇಂಪಾರ್ಟೆಂಟ್ ಬಿಸ್ನೆಸ್ ವ್ಯಾಪಾರದಲ್ಲಿ ಅಭಿವೃದ್ಧಿ, ಒಂದು ಚಿಕ್ಕ ಪುಟ್ಟ ಏನಾದರೂ ಬಿಸ್ನೆಸ್ ಮಾಡಿ ಅಂಥವರಿಗೆ ಈ ಬಳೆವನ್ನು, ಕವಚವನ್ನು, ಇದರಲ್ಲಿ ಸಿದ್ಧಿಯನ್ನು ಮಾಡಿ ನಿಮಗೆ 100ಕ್ಕೆ 100 ನಾವು ಪರಿಹಾರವನ್ನು ಕೊಡುತ್ತೇವೆ. ನೀವು ಇದು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಡ್ರೆಸ್ ಹೇಳಿದ್ರೆ, ನೀವು ಬುಕ್ ಮಾಡಿದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಈ ವಸ್ತುವನ್ನು ಬರುತ್ತೆ. ಇದು ಬಂದ ನಂತರ ಗುರೂಜಿಯವರೇ ನಿಮಗೆ ಕರೆಯನ್ನು ಮಾಡಿ ಯಾವ ಥರ ನಿಮಗೆ ಸಮಸ್ಯೆ ಇದೆ ಅದಕ್ಕೆ ಸಮಸ್ಯೆಗೆ ನಮ್ಮ ಕಡೆ ಪರಿಹಾರವನ್ನು ಹೇಳ್ತಾರೆ. ಇದು ಫಸ್ಟ್ ನೀವು ಬುಕ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ಇದರ ಹೆಸರು ಬಂದಕೇಶಿ ತಾಮ್ರದ ಪಂಚಲೋಹದ ಕವಚ. ಈ ಬಳೆಯನ್ನು ಹಾಕ್ಕೋಬೋದು, ಮನೆ ದೇವರು ಕೋಣೆಯಲ್ಲಿ ಆದರೂ ಇಡ್ಬೋದು, ಮತ್ತು ಡೋರ್ ಮತ್ತು ನೋಡಬೇಕಂದ್ರೆ ಜಾಗದಲ್ಲಿ ಆದರೂ ಇಡ್ಬೋದು. ಇಷ್ಟು ಮಾಡಿದ್ರೆ ಎಲ್ಲರೂ ಒಳ್ಳೆಯದಾಗುತ್ತೆ. ನಮ್ಮಿಂದ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಬಳೆಯಿಂದ ಒಳ್ಳೆಯದಾಗಲಿ. 1ನೇ ಅನ್ನೋದು ಸೂರ್ಯ ಅನ್ನೋದು ನಂಬರ್ದಲ್ಲಿ ಹೇಳುತ್ತಾ ಅವನಿಗೊಂದು ಲಕ್ಕಿ ನಂಬರ್ ಸಿಗುತ್ತಾ, ಟೈಮ್ ಯಾಗಿದೆ, ನಮ್ಮ ಗ್ರಾಹಕತೆಗಳು ಯಾಗಿದೆ, ಆ ನಂಬರಿಂದ ನಮಗೆ ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡಬೇಕಾ, ಏನು ಶನಿ ಗುರುಗೆ ನಮಸ್ಕಾರ ಮಾಡಬೇಕಾ, ಏನು ದೇವರಿಗೆ ನಮಸ್ಕಾರ ಮಾಡಬೇಕಾ, ನಾವು ಯಾವುದೊಂದು ಕಾರ್ಯ ಕಲ್ಯಾಣದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೆ ಒಂದು ಸೂರ್ಯ ನಂಬರ್ ಅನ್ನೋದು ಒಂದು ಲಕ್ಕಿ ನಂಬರ್. ಒಂದು ಲಕ್ಕಿ ನಂಬರ್ ಬಂದಾಗ ಮುಂದೆ ಅವರಿಗೆ ಲಕ್ಕಿ ನಂಬರ್ ಪ್ರಕಾರದಲ್ಲಿ ಒಂದು ಜೋಡಣೆ ಅಂತ ಇರುತ್ತೆ, ಒಂದು ಕೂಡಿಸೋದಂತ ಇರುತ್ತೆ, ಒಂದು ಕಳಿಯೋದಂತ ಇರುತ್ತೆ. ಆ ಪ್ರಕಾರದಲ್ಲಿ ನಮಗೆ ಸೂರ್ಯ ಮತ್ತು ಚಂದ್ರ ಮತ್ತು ಆ ನಂಬರ್ ಪ್ರಕಾರದಲ್ಲಿ 2 ಸೇರಿದ್ರೆ ಮತ್ತು ರವಿ ಚಂದ್ರ ಅಂದರೆ ಸೂರ್ಯದಲ್ಲಿ ಹೇಳ್ಬೇಕಂದ್ರೆ ಸೂರ್ಯ ಅಂದರೆ 1, ಚಂದ್ರ ಅಂದರೆ 2. ಅದು ತಾಯಿ ತಂದೆ ಇದ್ದಾಗೆ. ಚಂದ್ರ ಅಂದ್ರೆ ತಾಳ್ಮೆ, ಸೂರ್ಯ ಅಂದರೆ ನೋಡಬೇಕಂದ್ರೆ ಒಂಥರ ಬೆಂಕಿ ರೂಪದಲ್ಲಿ. ಯಾಕಂದರೆ ಅದು 2 ಸೇರಿಸಿದಾಗನೇ ಅದು ಒಂದು ಕಡೆ ಕೂಡಿ ಬರೋದಿಲ್ಲ. ಅದರದೇ ಒಂದು ರೂಟ್ ಬೇರೆ, ಇದರದೇ ಒಂದು ರೂಟ್ ಬೇರೆ ಆಗುತ್ತೆ. ಆ ಪ್ರಕಾರದಲ್ಲಿ ಸೂರ್ಯ ಚಂದ್ರವು ನೋಡಬೇಕಂದ್ರೆ ನಂಬರ್ ಪ್ರಕಾರದಲ್ಲಿ ಕೇಳಬೇಕಂದ್ರೆ ಅವರು ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ಅವನಿಗೆ ಕೂಡಿಸಿದ್ರೆ 1 ಬರಬೇಕು, ಕೂಡಿಸಿದ್ರೆ 10 ಬರಬೇಕು, ಕೂಡಿಸಿದ್ರೆ 20 ಬರಬೇಕು. ಅಂದರೆ 1ರಿಂದ 10 ಸೇರಿಸಿದ್ರೆ 1 ಬಂದುಬಿಟ್ನಂದ್ರೆ ಅದು ಸೂರ್ಯ, ಮತ್ತು ಅಲ್ಲಿ 20 ಸೇರಿಸಿಬಿಟ್ನಂದ್ರೆ ಅದು 2 ಚಂದ್ರ. ಈ ಪ್ರಕಾರದಲ್ಲಿ ನಂಬರ್ ಪ್ರಕಾರದಲ್ಲಿ ತಿಳ್ಕೊಂಡ್ರೆ ಮುಂದೆ ನಮ್ಗೆ ಖಂಡಿತ ಆಗುತ್ತೆ. ಈ ಲಕ್ಕಿ ನಂಬರ್ ಪ್ರತಿಯೊಬ್ಬರು ತಿಳ್ಕೊತಾರೆ, ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಆ ನಂಬರಲ್ಲಿ ನಮಗೆ ಯೋಗ ಯಾವ ಥರ ಇದೆ ಗುರುಗಳೇ, ನಂಬರಲ್ಲಿ ನಮಗೆ ಯಾವ ಥರ ಲಾಭ ಇದೆ ಗುರುಗಳೇ, ನಂಬರಿಂದ ನಮ್ಗೆ ಯಾವ ಥರ ಸುಖ ಇರುತ್ತೆ. ಈ ಡೇಟ್ ಆಫ್ ಬರ್ತ್ ಹುಟ್ಟಿದಂಥ ನಂಬರ್ ಏನು ಮಾಡಬೇಕಂದ್ರೆ ನಿಮ್ಮ ಕೈಯಲ್ಲಿ, ನಿಮ್ಮ ಮನೆಯಲ್ಲಿ ಸೂರ್ಯ ಅಂದರೆ ಒಂದು ಡೇಟ್ 1 ಅವತ್ತಿದ್ದು ಬಿಟ್ಟನಂದ್ರೆ ನಿಮ್ಗೆ ಹಣ ಉಳಿಬೇಕು, ಧನ ಉಳಿಬೇಕು, ಲಕ್ಷ್ಮಿ ಕೈ ಸೇರಬೇಕಂದ್ರೆ ಒಂದು ಸ್ವಲ್ಪ ಕರ್ಪೂರವನ್ನು ಒಂದು ನೋಡಬೇಕಂದ್ರೆ ಹಸಿಮೆಣಸಿನಕಾಯಿ ಮತ್ತು ನಿಮಗೆ ನೋಡಿದಾಗ ಒಂದು ನಿಂಬೆಹಣ್ಣು ಅದು ನೋಡಬೇಕಂದ್ರೆ ನೀವು ಹುಟ್ಟಿದಂಥ ಡೇಟ್ ಪ್ರಕಾರ ಅವತ್ತಿದ್ರಂದರೆ ನೀವು ದಿಷ್ಟಿವನ್ನು ತೆಗೆದು ನಿಮ್ಮ ಮನೆಯಲ್ಲಿ ಮನೆ ಬಾಗಿಲಿಗೆ 3 ಸಲ ದಿಷ್ಟಿವನ್ನು ತೆಗೆದು ಮುಂದೆ ಎಕ್ಕದ ಗಿಡ ಅಂತ ಹೇಳ್ತೀವಿ, ಇಲ್ಲ ಹಸ್ತಿರ ಗಿಡ ಅಂತ ಹೇಳ್ತೀವಿ, ಈ ಥರ ನೀವು ಚೆಲ್ಲಿ ಬಂದುಬಿಟ್ನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗ್ರಾಹಕತೆಗಳಾಗಿರ್ಬೋದು, ಈ ಮಾಂತ್ರಿಕ ಜನದಿಷ್ಟಿ, ಈ 1ನೇ ನಂಬರ್ ಹುಟ್ಟಿದ್ದಾರೆ ಪದೇ ಟೆನ್ಷನ್, ಪದೇ ಸಮಾಧಾನ ಇಲ್ಲ ಅಂದ್ರೆ ಈ ಥರ ಮಾಡ್ಕೊಂಬಂದ್ರೆ ನಿಮಗೆ ಖಂಡಿತ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.